ನಮಸ್ಕಾರ ಎಲ್ರಿಗೂ. ನಮ್ಮೂರಲ್ಲಿ ಸಂತೆ ನೋಡಿರ್ತೀರ, ಲಂಡನ್ ಸಂತೆ ತೋರಿಸ್ತೀನಿ ಇವತ್ತು ಹೆಂಗಿರುತ್ತೆ ಅಂತ. ಇವಾಗ ಮನೆಯಿಂದ ಇಳಿದಿದ್ದೀನಿ, ಟ್ರೈನ್ ಹತ್ತಬೇಕು. ಟ್ರೈನ್ ಹತ್ತಿ 2 ಸ್ಟಾಪ್ ಇಲ್ಲಿಂದ ವಾಲ್ಥಮ್ ಸ್ಟೋ ಮಾರ್ಕೆಟ್ ಅಂತ ಅದರ ಹೆಸರು ಬಂದ್ಬಿಟ್ಟು. ಬಟ್ ಇವತ್ತೇನು ಮಾರ್ಕೆಟ್ ಅಲ್ಲ, ಅದು ಸ್ಯಾಟರ್ಡೇ ಮಾರ್ಕೆಟ್. ಸ್ಯಾಟರ್ಡೇ ಮಾತ್ರ ಇಲ್ಲಿ ಮಾರ್ಕೆಟ್ ಓಪನ್ ಇರುತ್ತೆ. ಬಟ್ ಇವತ್ತು ಥರ್ಸ್ಡೇ, ಹೋಗಿ ನೋಡೋಣ ಮಾರ್ಕೆಟ್ ಇರುತ್ತೋ ಇಲ್ವೋ ಅಂತ. ಜಾಸ್ತಿ ಅಂಗಡಿಗಳೇನಿರಲ್ಲ, ಆದ್ರೂ ಹೋಗಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ವೆದರ್ ಅಪ್ಡೇಟ್ ಇವತ್ತು ಕ್ಲೌಡಿ ಆಗಿದೆ ಲಂಡನಲ್ಲಿ, ತುಂಬ ಕ್ಲೌಡಿ, ವಿಂಡಿ ಇದೆ. ಇವತ್ತು ಲೈಟ್ ಇಲ್ಲ ಜಾಸ್ತಿ. ಇದೇ ರೈಲ್ವೆ ಸ್ಟೇಷನಿಂದ ವಾಲ್ಥಮ್ ಸ್ಟೋ ಮಾರ್ಕೆಟಿಗೆ ಟ್ರೈನ್ ಇರೋದು. ಇಲ್ಲಿಂದ 3 ಸ್ಟಾಪ್ ದೂರದಲ್ಲಿ ಸಂತೆ ನಡೀತಾ ಇರೋದು. ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. 7 ಸಿಸ್ಟರ್ ಸ್ಟೇಷನಿಂದ ಬ್ರಿಕ್ಸ್ಟನ್ ಟ್ರೈನಲ್ಲಿ ಹತ್ತಿ ದೂರದಲ್ಲೇ ಸಂತೆ ನಡೀತಾ ಇರೋದು. ಇದೇ ಟ್ರೈನಲ್ಲಿ ಹೋಗ್ತಾ ಇರೋದು. ಇವತ್ತು 3 ಸ್ಟೇಷನ್ ದೂರದಲ್ಲೇ ಇದೆ. ಟೋಟ್ನಾಮ್ ಹೇಲ್ ಇದು ಡೆಸ್ಟಿನೇಷನ್. ನೆಕ್ಸ್ಟ್ ಡೆಸ್ಟಿನೇಷನ್ ವಾಲ್ಥಮ್ ಸ್ಟೋ ಸೆಂಟ್ರಲ್ ಟ್ರೈನ್. ಇದು ವಾಲ್ಥಮ್ ಸ್ಟೋ ಸೆಂಟ್ರಲ್ ಬಂದು ಇಳಿದೆ. ವಾಲ್ಥಮ್ ಸ್ಟೋ ಸೆಂಟ್ರಲ್ ಇಲ್ಲಿಂದ ಒಂದು 2 ನಿಮಿಷ ದೂರದಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದು ಮಾರ್ಕೆಟಿಗೆ. ಹೋಗಿ ತೋರಿಸ್ತೀನಿ ಮಾರ್ಕೆಟೆಲ್ಲ ಹೆಂಗಿದೆ ಅಂತ. ಇದೇ ಟ್ರೈನಲ್ಲಿ ಬಂದು ಇಳಿದಿದ್ದು. ಈ ಟ್ರೈನ್ ಇಲ್ಲೇ ಟರ್ಮಿನೇಟ್ ಆಗುತ್ತೆ. ಇನ್ನು ವಾಪಸ್ ಯಾವ ಡೆಸ್ಟಿನೇಷನಿಂದ ಬಂದಿದೆಯೋ ಅಲ್ಲಿಗೆ ರಿಟರ್ನ್. ಇದೇ ಲಾಸ್ಟ್ ಸ್ಟಾಪ್ ಇದ್ರದ್ದು ಈ ಟ್ರೈನಿಂದು. ಇದೇ ವಾಲ್ಥಮ್ ಸ್ಟೋ ಬಸ್ ಸ್ಟ್ಯಾಂಡ್. ಇದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ವಾಲ್ಥಮ್ ಸ್ಟೋ ಬಸ್ ಸ್ಟ್ಯಾಂಡ್. ಇದೆಲ್ಲ ವಾಲ್ಥಮ್ ಸ್ಟೋ ಸಂತೆಗೆ ಸಂಬಂಧಪಟ್ಟ ಜಾಗಗಳು. ಅಲ್ಲಿ ದೂರದಲ್ಲಿ ಕಾಣ್ತಿರೋದೆ ವಾಲ್ಥಮ್ ಸ್ಟೋ ಸಂತೆ. ವಾಲ್ಥಮ್ ಸ್ಟೋ ಮಾರ್ಕೆಟ್ ಹತ್ರ ಬಂದೆ, ತೋರಿಸ್ತೀನಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಇದೇ ವಾಲ್ಥಮ್ ಸ್ಟೋ ಮಾರ್ಕೆಟ್. ಇದು 2 ಕಿಲೋಮೀಟರ್ ಅಷ್ಟು ಇದೆ ಮಾರ್ಕೆಟ್. ಇದು ಇವತ್ತು ಆ್ಯಕ್ಚುಲಿ ಥರ್ಸ್ಡೇ, ಆದರೂ ಮಾರ್ಕೆಟ್ ಓಪನ್ ಇದೆ. ಆ್ಯಕ್ಚುಲಿ ಇದು ಸ್ಯಾಟರ್ಡೇ ಮಾರ್ಕೆಟ್. ಇದು ಸ್ಯಾಟರ್ಡೇ ಮಾರ್ಕೆಟು ಇನ್ನೂ ಜಾಸ್ತಿ ಜನ ಇರ್ತಾರೆ. ಇವತ್ತು ಕಡಿಮೆ ಇದ್ದಾರೆ ಜನ. ನಾನು ನಮ್ಮ ಎನ್ನಾರ್ಪುರದಲ್ಲಿ ಮಾತ್ರ ಸಂತೆಗೆ ಹೋಗಿರೋದು, ಬೇರೆ ಎಲ್ಲೂ ಹೋಗಿಲ್ಲ. ಲಂಡನಿಗೆ ಬಂದು ಫಸ್ಟ್ ಟೈಮ್ ನಾನು ಇಲ್ಲಿ ವಾಲ್ಥಮ್ ಸ್ಟೋ ಮಾರ್ಕೆಟ್ ಸಂತೆಗೆ ಬಂದಿರೋದು. ಸಖತ್ತಾಗಿದೆ, ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದು. ಕಾಣಿಸ್ತಾ ಇದೆಯಲ್ಲ ನಿಮಗೂ ಸಂತೆ. ಇಲ್ಲಿ ಹೊರಗೆ ಕಂಪೇರ್ ಮಾಡಿ ನೋಡೋದಾದರೆ ಎಲ್ಲದಕ್ಕೂ ಪ್ರೈಸ್ ಕಡಿಮೆ ಇರುತ್ತೆ. ನೋಡಿ, ಫ್ಯಾನೆಲ್ಲ ಇವಾಗ ಹೀಟ್ ಹೆವಿ ಹೊಡಿತಾ ಇರೋದ್ರಿಂದ 25 ಪೌಂಡು ಫ್ಯಾನಿಗೆ. ಪ್ರತಿಯೊಂದು ಐಟಮು ಇಲ್ಲಿ ಸಿಗುತ್ತೆ, ಏನಿಲ್ಲ ಅಂತಿಲ್ಲ. ಬಟ್ ಮಾರ್ಕೆಟು ಇನ್ನೂ ಚೀಪಾಗಿ ನಮಗೆ ಐಟಮ್ ಸಿಗುತ್ತೆ. ಹೊರಗೆ ನಮಗೆ ಐಟಮ್ ಎಲ್ಲ ಜಾಸ್ತಿ ದುಡ್ಡು ಕೊಡಬೇಕಾಗತ್ತೆ, ಇಲ್ಲಿ ಕಡಿಮೆ. ಫ್ರೆಶ್ ಫ್ರೂಟ್ಸ್ ಎಲ್ಲ ಇಟ್ಟರು ನೋಡಿ. ಚೆರಿ ನನಗೆ ತುಂಬ ಇಷ್ಟ. ಇಲ್ಲಿ ಬಂದು ನಾನು ಚೆರಿ ತಿಂದಿರೋದು ಫಸ್ಟ್ ಟೈಮ್ ಆಗಿ. ಭಾಳ ಸಖತ್ತಾಗಿದೆ ಚೆರಿ, ನನಗೆ ತುಂಬ ಇಷ್ಟ. ಬಟ್ಟೆಗಳು ಮೇಳನೇ ನಡೀತಾ ಇದೆ ಇಲ್ಲಿ. 5 ಪೌಂಡಿಗೆಲ್ಲ ಸಿಗುತ್ತೆ ನೋಡಿ. ಇಲ್ಲಿ 500 ರೂಪಾಯಿ 5 ಪೌಂಡ್ ಅಂದರೆ. ಇಲ್ಲಿ ನೋಡಿ, ವಾಚ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಸ್ಟ್ರೀಟ್ ಫುಡ್, ಬಟ್ಟೆಗಳ ಕಲೆಕ್ಷನ್ಸ್ ಅಂತೂ ದಾರುದ್ದಕ್ಕೂ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಪಿಂಕ್ ಕಲರ್ ಆಗಿ ಲಾಸ್ಟಲ್ಲಿ ಅಲ್ಲಿ ತನಕನೂ ಮಾರ್ಕೆಟ್ ಇದೆ. ಕಾರ್ಪೆಟ್ ಎಲ್ಲ ನೋಡಿ. ನಾನು ಹೊರಗಡೆ ಕಾರ್ಪೆಟ್ ತೊಗೊಂಡಿದ್ದು 10 ಪೌಂಡಿಗೆ ಸಣ್ಣದು, ಇಲ್ಲ 10 ಪೌಂಡಿಗೆ ದೊಡ್ಡದು ಸಿಗುತ್ತೆ. ಡ್ರೆಸ್ ಪೀಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕ್ಯಾಪ್ ಕಲೆಕ್ಷನ್ಸ್. ಏರಿಯಾದಲ್ಲಿ ಈ ಥರ ಮಾರ್ಕೆಟ್ ಇಲ್ಲ, ಹಂಗಾಗಿ ಇಲ್ಲಿಗೆ ಬಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿರೋದು ಮಾರ್ಕೆಟನ್ನು. ನಾನಿರೋದು 7 ಸಿಸ್ಟರ್ಸ್ ಲಂಡನ್ ಪಕ್ಕದಲ್ಲೇ ಇರೋದು, ಸೌತ್ ಟೋಟನ್ಹ್ಯಾಮಲ್ಲಿ. ನಾನಿರೋ ಕಡೆ ಹೆವಿ ಎಕ್ಸ್ಪೆನ್ಸ್ ಇದೆ. ಅಲ್ಲಿದ್ದು ಅಂಗಡಿಗಳಲ್ಲಾದ್ರೂ ಹೆವಿ ಎಕ್ಸ್ಪೆನ್ಸ್. ನಾನು ಏನೇ ಒಂದು ಐಟಮ್ ಹೋಗಿ ತಗೊಳ್ಳೋದಾದ್ರೂ ಹೆವಿ ಎಕ್ಸ್ಪೆನ್ಸಲ್ಲಿ. ಇಲ್ಲಿ ಇನ್ನೂ ಚೀಪಾಗಿ ನಮಗೆ ಸಿಗುತ್ತೆ ಐಟಮ್ಗಳೆಲ್ಲ. ಇಲ್ಲಿ ಗೆಣಸಿಗೆ ರೇಟ್ ಎಷ್ಟು ಗೊತ್ತಿಲ್ಲ ನನಗೆ. ವ್ಯಾಕ್ಸ್ ಹಾಕಿ ಬಂದಿರೋ ಗೆಣಸಿದು, ವ್ಯಾಕ್ಸ್ ಹಾಕಿ
ಕರಿ ಲೀವ್ಸ್ ನೋಡಿ, ಇಲ್ಲಿ ಕರಿ ಲೀವ್ಸಿಗೆ ಕರ್ಬೇವು ಸೊಪ್ಪಿಗೆ ಇಲ್ಲಿ 1 ಪೌಂಡು, 1 ಪೌಂಡ್ ಅಂತ ಹೇಳಿದ್ರೆ 130 ರೂಪಾಯಿ ಇದೊಂದು ಕಟ್ಟಿಗೆ. ಆ ಕಡೆನೇ ಬೇರೆ ಪ್ರಪಂಚ, ಈ ಕಡೆಗೆ ಬೇರೆ ಪ್ರಪಂಚ. ಈ ಕಡೆ ಎಲ್ಲ ರೇಟೆಲ್ಲ ಜಾಸ್ತಿ ಇದೆ, ಆ ಕಡೆಗೆ ರೇಟೆಲ್ಲ ಕಡಿಮೆ ಇದೆ. ಆ ಕಡೆ ಮಾರ್ಕೆಟ್ ಇರೋದು. ಆ ಕಡೆ ಎಲ್ಲ ಶೂ ನೋಡಿದಾರಲ್ಲ, ಇಲ್ಲಿ ನೋಡಿ ಸಮ್ಮರ್ ಸೇಲೆ 35 ಪೌಂಡ್ ಇದೆ, ಇಲ್ಲಿ 25 ಪೌಂಡು. ಆ ಕಡೆಗೂ ಈ ಕಡೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಅಲ್ಲೆಲ್ಲ ಅಫೋರ್ಡಬಲ್ ಆಗಿ ಸಿಗುತ್ತೆ, ಇಲ್ಲಿ ರೇಟ್ ಜಾಸ್ತಿ ಈ ಕಡೆ ಸೈಡಿಗೆ. ನಾನು ಸ್ವಲ್ಪ ಐಟಮ್ ಎಲ್ಲ ತೊಗೊಂಡೆ ಮನೆಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್ ಬಾಯ್.